ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಂದರೆ ಇವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ, ಅಂದರೆ ನಮ್ಮನೆ ಸ್ಟೈಲ್ ಚಿಕನ್ ಫ್ರೈ ಅಂದ್ಕೊಳ್ರಿ. ಇದಕ್ಕೆ ಮೇನ್ ಏನೇನೆಂದರೆ ಒಂದು 1/4 kg ಇಲ್ಲ ಒಂದು ಅರ್ಧ kg ಚಿಕನ್ ತೊಗೊಳ್ರಿ. ಆಮೇಲೆ ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕಷ್ಟು, ಆಮೇಲೆ ಇದು ಗರಂ ಮಸಾಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಬ್ಬಿರೋದು ಪೇಸ್ಟು, ಆಮೇಲೆ ಇದು ಬಂದು ಧನಿಯಾ ಕಾಳಿನ ಪೌಡ್ರು, ಆಮೇಲೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಆಮೇಲೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪಲಾವ್ ಎಲೆ, ಈರುಳ್ಳಿ, ಅರಿಶಿನ. ಇದಿಷ್ಟು ಮೇನ್ ಐಟಮ್ಸ್ ಆಗಿರುತ್ತೆ ಇವಾಗ ನಮ್ಮ ಚಿಕನ್ ಫ್ರೈಗೆ. ಈಗ ಬನ್ನಿ ಏನೇನು ಹಾಕೋದು ಏನೇನು ಅಂತ ಎಲ್ಲ ತೋರಿಸ್ತೀನಿ, ಶುರು ಮಾಡೋಣ ಗೈಸ್. ಈಗ ಫಸ್ಟ್ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಇದು ಎಣ್ಣೆ ನೆನ್ನೆ ಐಟಮ್ ಮಾಡಿರೋ ಎಣ್ಣೆ, ಇದು ತಲೆ ಕೆಡ್ಸ್ಕೊಂಬಿಟ್ಟೆ, ಅದಕ್ಕೆಲ್ಲ ಎಲ್ಲೂ ಮತ್ತೆ ಹೊಸ್ದಾಗಿ ಹಾಕೋಕ್ಕೆಲ್ಲ ಆಗೋಲ್ಲ. ಈಗ ಎಣ್ಣೆ ಸ್ವಲ್ಪ ಕುದಿಯೋಕ್ಕೆ ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ ಎಣ್ಣೆನ. ಇದಾದಮೇಲೆ ಗೈಸ್ ಈಗ ಎಣ್ಣೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಆಗಿದೆ. ಇದಕ್ಕೆ ನಾವು ಮೇನ್ ಇವಾಗ ಪಲಾವ್ ಎಲೆ ಮತ್ತು ಈರುಳ್ಳಿ ಫಸ್ಟ್ ಹಾಕ್ಕೊಂತೀವಿ. ಈರುಳ್ಳಿ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಬೇಕಾದರೂ ಇಟ್ಕೊಳ್ಳಿ, ಇಲ್ಲ ಒಂದೇ ಸರಿ ಹಾಕೋದಾದರೂ ಹಾಕಿ. ಆಮೇಲೆ ಇವೆರಡನ್ನೂ ಹಾಕಿದ್ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಬ್ರೌನಿಶ್ ಆಗಿ ಬರೋಕ್ಕೆ. ಆಮೇಲೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ನೀವು ಕ್ಲೀನಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಇಲ್ಲ ನಮ್ಮನೆ ನಾವು ಈ ಥರ ಹಾಕ್ತೀವಿ. ಇಲ್ಲ ಅಂಗಡಿ ಪೇಸ್ಟ್ ಅಂತ ಮಾಡೋದಾದ್ರೆ ಅಂಗಡಿಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದು ಮಾಡ್ಕೊಬೋದು. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದಿಷ್ಟು ಇವಾಗ ಸ್ವಲ್ಪ ಹೊತ್ತು ಗೂರಾಟಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲರ್ ಆ್ಯಂಡ್ ಟೇಸ್ಟಿಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಈಗ ಇದಿಷ್ಟು ಮಿಕ್ಸ್ ಆದಮೇಲೆ ಈಗ ಟೊಮೊಟೊ ಹಾಕಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ, ಯಾಕಂದರೆ ಅದು ಎಲ್ಲ ಬೇಯಬೇಕಲ್ಲ, ಹಾಗಾಗಿ. ಗೈಸ್ ಈಗ ಒಂದು 5 ನಿಮಿಷ ಆದಮೇಲೆ ಈಗ ನೆಕ್ಸ್ಟು ಚಿಕನ್ ಹಾಕೊಳ್ಳೋಣ. ಚಿಕನ್ ಬೋನ್ಲೆಸ್ ಬೇಕಾದ್ರೆ ಬೋನ್ಲೆಸ್ ಹಾಕೊಡ್ರಿ, ಇಲ್ಲ ವಿತ್ ಬೋನ್ ಆದರೆ ವಿತ್ ಬೋನ್ ಹಾಕೊಡ್ರಿ, ಯಾವುದಾದ್ರೂ ಚೆನ್ನಾಗಿ ಕಾಣುತ್ತೆ, ಅಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕ್ಲೀನಾಗೆ. ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಮಿಕ್ಸಿದ ಈ ಖಾರ ಪುಡಿ ಆಗಲಿ, ಧನಿಯಾ ಪುಡಿ ಆಗಲಿ, ಉಪ್ಪು ಇದಿಷ್ಟು ಹಾಕ್ಕೊಬೇಕು. ಮಿಕ್ಸ್ ಆಗಲಿ ಕ್ಲೀನಾಗಿ 1 ನಿಮಿಷ 2 ನಿಮಿಷ ಮಿಕ್ಸ್ ಆಗಲಿ ಕ್ಲೀನಾಗೆ ಗೈಸ್. ಒಂದು 2ರಿಂದ 3 ನಿಮಿಷ ಇದಿಷ್ಟು ಮಿಕ್ಸ್ ಆದಮೇಲೆ ಈಗ ನೆಕ್ಸ್ಟು ಗರಂ ಮಸಾಲ ಹಾಕ್ತೀವಿ. ಗರಂ ಮಸಾಲ ಅಂದರೆ ಧನಿಯಾ ಮಸಾಲ ಎಲ್ಲ ಮಿಕ್ಸ್ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಖಾರ ಪುಡಿ, ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಇರಲಿ. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಈ ಪುಡಿ ಬಂದು ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಹೋಮ್ ಮೇಡ್ ಪುಡಿ. ಇದನ್ನು ನಿಮಗೂ ಬೇಕಾದರೆ ಕ್ಲೀನಾಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇದು ಬಂದು ಧನಿಯಾ, ಕಾಳುಮೆಣಸು ಮತ್ತು ಚಕ್ಕೆ, ಲವಂಗ ಇದಿಷ್ಟನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಪೌಡ್ರ್ ಥರ ಮಾಡ್ಕೊಂಡಿರೋದು. ಈಗ ಇದೇನು ಹಾಕಿದ್ದೀವಲ್ಲ ಇವಾಗ ಮಿಕ್ಕಿರೋ ಮಸಾಲೆ, ಅದ್ರ ಜೊತೆ ಇದು ಹೋಮ್ ಮೇಡ್ ಮಸಾಲ. ಇದನ್ನು ಕ್ಲೀನಾಗಿ ನೆನ್ಪಿಟ್ಕೊಳ್ರಿ. ಏನೇನೆಂದರೆ ಧನಿಯಾ, ಕಾಳುಮೆಣಸು, ಚಕ್ಕೆ, ಲವಂಗ ಇದಿಷ್ಟನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, ಅಂದರೆ ಪೌಡ್ರ್ ಮಾಡಿರೋದು. ಇವಾಗ ಇದಿಷ್ಟನ್ನು ಹಾಕೋಣ. ಇದಿಷ್ಟು ಹಾಕ್ಬೇಕಾ ಫುಲ್ಲು ಗೈಸ್. ಇದಿಷ್ಟು ಆದಮೇಲೆ ಒಂಚೂರು ಗಟ್ಟಿ ಥರ ಆಗುತ್ತೆ, ಸ್ವಲ್ಪ ನೀರು ಹಾಕೋಣ ಇದಕ್ಕೆ, ಯಾಕಂದರೆ ಗ್ರೇವಿ ಥರ ಬೇಕಲ್ಲ ನಿಮಗೆ. ಮತ್ತು ಎಣ್ಣೆ ಹಾಕ್ಬೇಡ್ರಿ, ಎಣ್ಣೆ ಹಾಕೋಣ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀರ, ಸುಮ್ಮನೆ ಎಣ್ಣೆ ಜಾಸ್ತಿ ಆಗುತ್ತೆ. ಈಗ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಬನ್ನಿ ಹೇಳ್ತೀನಿ ಮುಂದಕ್ಕೆ. ಈಗ ಎಲ್ಲ ಫುಲ್ಲು ಮಿಕ್ಸ್ ಆದಮೇಲೆ, ಅಂದರೆ ಮಸಾಲೆ ಎಲ್ಲ ಕ್ಲೀನಾಗಿ ಚಿಕನ್ಗೆ ಹಿಡಿಬೇಕಲ್ಲ, ಇದಿಷ್ಟು ಆದಮೇಲೆ ಒಂದು 10 ನಿಮಿಷ ಇಲ್ಲ ಒಂದು 1/4 ಗಂಟೆ ಚೆನ್ನಾಗಿ ಬೇಯಕ್ಕೆ ಬಿಡಿ. ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಇವಾಗ ಇನ್ನು 10 ನಿಮಿಷ ಇಲ್ಲಾಂದರೆ ಒಂದು 1/4 ಗಂಟೆ ಬಿಟ್ಟು ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ನಮ್ಮ ಇವತ್ತಿನ ಚಿಕನ್ ಫ್ರೈ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಬೇರೆದು ಚಿಕನ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಈಗ ಕರೆಕ್ಟಾಗಿ ಎಲ್ಲ ಬೆಂದಿದೆ, 10 ನಿಮಿಷ ಆಗಿದೆ. ಈಗ ನಮ್ಮ ಇದಕ್ಕೆ ಒಳ್ಳೆ ಸ್ಮೆಲ್ ಕೂಡ ಬರ್ತಾಯಿದೆ. ಓಹೋ, ಕ್ಯಾಮ್ರಾಗೆ ಸ್ವಲ್ಪ ಹೊಗೆ ಇಟ್ಕೊಂಡ್ಬಿಡ್ತು. ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಇನ್ನೊಂದು 2 ನಿಮಿಷ ಬೇಯಕ್ಕೆ ಹಿಡಿದು ಆಮೇಲೆ ಆಫ್ ಮಾಡಿ ನೆಕ್ಸ್ಟು ಟೇಸ್ಟ್ ನೋಡೋದು.
ನೆಕ್ಸ್ಟು ಟೇಸ್ಟ್ ಯಾವ ಥರ ಇದೆ, ಹೇಗೆ ಬಂದಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಫೈನಲಿ ಎಲ್ಲ ರೆಡಿಯಾಗಿದೆ. ನಮ್ಮ ಚಿಕನ್ ಫ್ರೈ ಜೊತೆ ಸ್ವಲ್ಪ ಚಪಾತಿ, ಈರುಳ್ಳಿ ಹಾಗೆ ಒಂದು ಮೊಟ್ಟೆ. ಈಗ ಟೇಸ್ಟ್ ಹೇಗಾಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಸ್ವಲ್ಪ ಚಿಕನ್ ಗ್ರೇವಿ ಜೊತೆ ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕೊಂಡ್ರಿ. ಈರುಳ್ಳಿ ಹಿಂಗೆ ತಗೊಂಡು ಸ್ವಲ್ಪ ಖಾರ ಬೇಕಿತ್ತು, ಖಾರ ಇದ್ದಿದ್ರೆ ಇನ್ನೂ ಮಸ್ತು. ಚೆನ್ನಾಗಿದೆ ಗೈಸ್. ಅದೇ ಹೇಳ್ದಂಗೆ ಒಂಚೂರು ಖಾರ ಜಾಸ್ತಿ ಆಗಿದೆ, ಇನ್ನೂ ಮಸ್ತು ಟೇಸ್ಟ್ ಆಗೋದು. ಅಲ್ಲಿಗೆ ಈ ನಮ್ಮ ಚಿಕನ್ ಫ್ರೈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕುಕ್ಕಿಂಗ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗಾಯ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾರೋ ಮಿಸ್ ಮಾಡಬೇಡಿ. ಬಾಯ್ ಬಾಯ್.